ಜಗದ್ಗುರುಗಳಾದ ಆದಿಶಂಕರಾಚಾರ್ಯರು ಹಾಗೂ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ರಾಮಾನುಜಾಚಾರ್ಯರ ಜಯಂತಿ ಒಂದೇ ದಿನ ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ನಿಮಗ್ ಗೊತ್ತಾ, 8 ಅಥವಾ 9, ಇನ್ನು ಕೆಲವರ ಪ್ರಕಾರ 10ನೇ ಶತಮಾನದವರಿವರು ಅಂತ ನಂಬಲಾಗೋ ಶಂಕರಾಚಾರ್ಯರ ಬಗ್ಗೆ ಹೆಚ್ಚು 14ನೇ ಶತಮಾನದವರೆಗೂ ಸಾಕಷ್ಟು ಜನರಿಗೆ ತಿಳಿದೇ ಇರಲಿಲ್ಲ. ಸಾಕಷ್ಟು ಪರಿಣಿತರ ಪ್ರಕಾರ ಇದಕ್ಕೆ ಕಾರಣ ಇವರ ಸಮಕಾಲೀನರಾದ ಮಂದಾರ ಮಿಶ್ರ. ಆದ್ರೆ ಇದೇ ನಂಬಿಕೆ ಮುಂದುವರೆದು ಮತ್ತೊಂದು ಕಥೆಯ ಎಳೆ ಹೀಗಿದೆ. ಮಂದಾರ ಮಿಶ್ರರ ಶಿಷ್ಯ ವಾಚಸ್ಪತಿ ಮಿಶ್ರ ಇವರು ಶಂಕರಾಚಾರ್ಯರ ಅವತಾರ. ಅವರ ಸಿದ್ಧಾಂತವನ್ನ ಪ್ರಪಂಚಕ್ಕೆ ಸಾರೋದಕ್ಕೆ ಅವರೇ ಪುನಃ ಹುಟ್ಟಿ ಬರ್ತಾರೆ ಅನ್ನೋದು. ಇನ್ನೂ ಕೆಲ ನಂಬಿಕೆಗಳ ಪ್ರಕಾರ 9ನೇ ಶತಮಾನದಲ್ಲೇ ಮಂದಾರ ಮಿಶ್ರ ಹಾಗೂ ಶಂಕರಾಚಾರ್ಯರ ನಡುವಿನ ವಾಗ್ವಾದದಲ್ಲಿ ಮಂದಾರ ಮಿಶ್ರರು ಸೋತು ಆದಿಶಂಕರಾಚಾರ್ಯರ ಶಿಷ್ಯರಾಗ್ತಾರೆ ಎನ್ನುವುದು. ಇನ್ಫ್ಯಾಕ್ಟ್ ಆದಿಶಂಕರಾಚಾರ್ಯರ ಬಗ್ಗೆ ಸಾಕಷ್ಟು ಕೃತಿಗಳು, ಬರವಣಿಗೆ ಇವೆಲ್ಲ ಕಂಡು ಬರೋದು ಇವರ ಕಾಲಘಟ್ಟದ ನಂತರದ 100 ವರ್ಷಗಳಲ್ಲಿ. ಇವರ ಬಗೆಗಿನ ಅತಿ ಹಳೆಯ ಉಲ್ಲೇಖದ ಪ್ರಕಾರ ಇವರ ಜನನವಾಗಿದ್ದು ಕೇರಳದ ಕಾಲಡಿಯಲ್ಲಿ. ಇವರ ಜನ್ಮಸ್ಥಾನಕ್ಕೆ ಈಗ ರಾಷ್ಟ್ರೀಯ ಸ್ಮಾರಕದ ಗೌರವ ಸಹ ಸಿಕ್ಕಿದೆ. 1978ರಲ್ಲಿ ನಿರ್ಮಿಸಲಾದ ಇಲ್ಲಿನ ಗೋಪುರ 150 ಅಡಿ ಎತ್ತರವಿದೆ. 8 ಅಂತಸ್ತಿನ ಸ್ತೂಪದ ಗೋಡೆಗಳ ಮೇಲೆ ಬಿಡಿಸಿದ ಚಿತ್ರಗಳು ಆದಿಶಂಕರರ ಜೀವನದ ಕಥೆಯನ್ನ ಸಾರಿ ಹೇಳುತ್ತವೆ. ಹಾಗೂ ಇವರ ಒಂದು ಅದ್ಭುತ ಪ್ರತಿಮೆಯನ್ನ ನಾವು ಕೇದಾರದಲ್ಲೂ ನೋಡಬಹುದು. 8ನೇ ವಯಸ್ಸಿನಲ್ಲಿ ಸನ್ಯಾಸತ್ವವನ್ನ ಪಡೆದು ಇಡೀ ಭರತ ಭೂಮಿಯನ್ನ ಸುತ್ತಿ ತಾವು ಬದುಕಿದ 32 ವರ್ಷಗಳ ಜೀವನವನ್ನ ಸಾರ್ಥಕಗೊಳಿಸಿದಂಥ ಆದಿಶಂಕರಾಚಾರ್ಯರು ಒಂದ್ ಕಡೆ ಆದ್ರೆ, ಇವರದ್ದೇ ಜನ್ಮ ಜಯಂತಿಯನ್ನ ಹಂಚಿಕೊಳ್ಳುವ ಮತ್ತೊಬ್ಬರು 2 ಬಾರಿ 60 ಸಂವತ್ಸರಗಳನ್ನ ಕಂಡ, ಅಂದ್ರೆ 120 ವರ್ಷಗಳ ಪರಿಪೂರ್ಣ ಜೀವನವನ್ನ ಬದುಕಿದ ಶ್ರೀ ರಾಮಾನುಜಾಚಾರ್ಯರು ಮತ್ತೊಂದು ಕಡೆ. ಈ ಇಬ್ಬರು ಮಹನೀಯರ ತಿರುನಕ್ಷತ್ರ ಅಂದ್ರೆ ಜನ್ಮ ಜಯಂತಿ ಒಂದೇ ದಿನ ಅನ್ನೋದಕ್ಕಿಂತ ಕಾಕತಾಳೀಯವಾದ್ದು ಏನಿದೆ?